16 ಮತ್ತು 256 ನಡುವಿನ ಮಧ್ಯಮ ಪ್ರಮಾಣವನ್ನ ಕಂಡಿಡಿ ಅಂತ ಕೇಳಿರಲಿ. ನೋಡ್ರಿ ಮೀನ್ ಪ್ರಪೋರ್ಷನ್ ಏನಾಗುತ್ತೆ, ಸ್ಕ್ವೇರ್ ರೂಟ್ ಆಫ್ 16 ಇಂಟು 256 ಆಗುತ್ತೆ. 16 ಸ್ಕ್ವೇರ್ ರೂಟ್ ಏನಾಗುತ್ತೆ 4 ಆಗುತ್ತೆ. 256 ಸ್ಕ್ವೇರ್ ರೂಟ್ 16 ಆಗುತ್ತೆ. ಮೀನ್ ಪ್ರಪೋರ್ಷನ್ ಎಷ್ಟಾಗುತ್ತೆ ಇಲ್ಲಿ 64 ಆಗುತ್ತೆ. ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಚಾನಲ್ ಸಬ್ಸ್ಕ್ರೈಬ್ ಇಲ್ಲ ಅಂತ ಸಬ್ಸ್ಕ್ರೈಬ್ ಮಾಡ್ರಿ, ಮತ್ತೆ ಹಂಗ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. 18 ಮೀಟರ್, 12 ಮೀಟರ್ ಮತ್ತು 9 ಮೀಟರ್ ಆಯಾಮಗಳನ್ನು ಹೊಂದಿರುವ ಘನಾಕೃತಿ ಒಂದು ಒಟ್ಟು ಮೇಲ್ಮೈ ವಿಸ್ತೀರ್ಣ ಎಷ್ಟಂತ ಕೇಳಿರಿ. ನೋಡ್ರಿ ಟೋಟಲ್ ಸರ್ಫೇಸ್ ಏರಿಯಾ ಫಾರ್ಮುಲಾ ಏನಾಗುತ್ತೆ ಇಲ್ಲಿ 2 ಇಂಟು ಲೆಂತ್ ಇಂಟು ಬ್ರೆಡ್ತ್ ಪ್ಲಸ್ ಬ್ರೆಡ್ತ್ ಇಂಟು ಹೈಟ್ ಪ್ಲಸ್ ಹೈಟ್ ಇಂಟು ಲೆಂತ್ ಆಗುತ್ತೆ. ನೋಡ್ರಿ 2 ಇಂಟು 18 ಇಂಟು 12 ಪ್ಲಸ್ 12 ಇಂಟು 9 ಪ್ಲಸ್ 9 ಇಂಟು 18 ಆಗುತ್ತೆ. 2 ಇಂಟು 18 ಇಂಟು 12 ಏನಾಗುತ್ತೆ 216 ಪ್ಲಸ್ 108 ಪ್ಲಸ್ 162 ಆಗುತ್ತೆ. 2 ಇಂಟು ಎಷ್ಟು ಆಗುತ್ತೆ 486 ಆಗುತ್ತೆ. ಅಂದ್ರೆ ಟೋಟಲ್ ಸರ್ಫೇಸ್ ಏರಿಯಾ ಎಷ್ಟಾಗುತ್ತೆ 972 ಮೀಟರ್ ಸ್ಕ್ವೇರ್ ಆಗುತ್ತೆ. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. 18 ಅಡಿ ಎತ್ತರ ನೇರವಾದ ಕಂಬವನ್ನು ನಿರ್ದಿಷ್ಟ ಎತ್ತರದಲ್ಲಿ ಮುರಿದಿದ್ದು ಅದರ ಮೇಲ್ಭಾಗ ಸಂಪೂರ್ಣವಾಗಿ ಬೇರ್ಪಡದೆ ನೆಲದೊಂದಿಗೆ 30 ಡಿಗ್ರಿ ಕೋನವನ್ನು ಉಂಟು ಮಾಡುವಂತೆ ನೆಲವನ್ನು ಮುಟ್ಟುತ್ತಾ. ಹಾಗಾದ್ರೆ ಆ ಕಂಬವು ನೆಲದಿಂದ ಎಷ್ಟು ಎತ್ತರದಲ್ಲಿ ಮುರಿದಿದೆ ಎಂದು ಕಂಡಿಡ್ರಿ ಅಂತ ಕೇಳಿಲ್ರಿ. ನೋಡ್ರಿ ಇದು ಒಂದು ಉದ್ದೊಂದು ಕಂಬ ಐತಿ, ಅದು ಇಲ್ಲಿ ಕಟ್ ಆಗಿ ಏನಾಗೈತಿ ಮುರಿದು ಬಿದ್ದೈತಿ. ಇದು ಮುರಿದು ಬಿದ್ದಿದ್ದು ಇಲ್ಲಿ ಆಂಗಲ್ ಎಷ್ಟು ಡಿಗ್ರಿ ಮಾಡ್ತೈತಿ 30 ಡಿಗ್ರಿ ಐತಿ. ಇದ್ರ ಟೋಟಲ್ ಹೈಟ್ ಕೊಟ್ರೆ ಎಷ್ಟು ಕೊಟ್ರಿ ಇದ್ರದ್ದು 18 ಮೀಟರ್ ಕೊಟ್ರ. ಹಂಗಾದ್ರೆ ಇದು ಎಕ್ಸ್ ಮೀಟರ್ ಆಗಿದ್ರಿ ಇದು ಏನಾಗಿರ್ತೈತಿ 18 ಮೈನಸ್ ಎಕ್ಸ್ ಆಗಿರ್ತೈತಿ. ನೋಡ್ರಿ ಇಲ್ಲಿ 30 ಡಿಗ್ರಿ ಟ್ಯಾನ್ ಥೀಟಾ ಏನಾಗುತ್ತೆ ಇದು 1 ಆದ್ರೆ ಇದು √3 ಆಗಿರ್ತೈತಿ. ಇದು ಎಷ್ಟಾಗಿರ್ತೈತಿ 2 ಆಗಿರ್ತೈತಿ. ಅಂದ್ರೆ ನೋಡ್ರಿ ಈ ಕಂಬದ ಟೋಟಲ್ ಉದ್ದ ಎಷ್ಟಾಯ್ತು 1 ಮತ್ತು 2 ಸೇರಿ 3 ಆಗುತ್ತೆ. ಈ 3 ವ್ಯಾಲ್ಯೂ ಕೊಟ್ಟರೆ ಎಷ್ಟು 18 ಮೀಟರ್. 1 ವ್ಯಾಲ್ಯೂ ಎಷ್ಟಾಗುತ್ತೆ 6 ಮೀಟರ್ ಆಗುತ್ತೆ. ಹಂಗಾದ್ರೆ ಅದು ನೆಲದಿಂದ ಎಷ್ಟು ಎತ್ತರಕ್ಕೆ ಮುರಿದೈತಿ ಇಲ್ಲಿ 6 ಮೀಟರ್ ಮುರಿದೈತಿ. ಅಂದ್ರೆ ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಇಬ್ಬರು ಅಭ್ಯರ್ಥಿಗಳ ನಡುವೆ ನಡೆದ ಚುನಾವಣೆಯಲ್ಲಿ 90% ನೋಂದಾಯಿತ ಮತದಾರರು ಮತ ಚಲಾಯಿಸಿದ್ದಾರೆ ಮತ್ತು ಚಲಾವಣೆಯಾದ ಮತಗಳಲ್ಲಿ 18% ಅಸಿಂಧು ಎಂದು ಕಂಡು ಬಂದೈತಿ. ವಿಜೇತ ಅಭ್ಯರ್ಥಿ ಒಟ್ಟು ಸಿಂಧು ಮತಗಳಲ್ಲಿ 51% ಮತಗಳನ್ನು ಪಡೆದು 1845 ಮತಗಳ ಅಂತರದಿಂದ ಚುನಾವಣೆಯಲ್ಲಿ ಗೆದ್ದಿದ್ದಾರೆ. ಹಾಗಾದರೆ ನೋಂದಾಯಿತ ಮತದಾರರ ಒಟ್ಟು ಸಂಖ್ಯೆ ಎಷ್ಟು ಅಂತ ಕೇಳಿರಲಿ. ನೋಡ್ರಿ ಒಟ್ಟು ಸಂಖ್ಯೆ ಎಷ್ಟೈತಿ 100x ಅಂತ ತೊಗೊಂತೀನಿ. ಇದ್ರಾಗ ವೋಟ್ ಮಾಡಿದವರು ಎಷ್ಟು 90x ಜನ ಮಾಡ್ಯಾರ. ಇದ್ರೊಳಗ ಎಷ್ಟು ಪರ್ಸೆಂಟೇಜ್ 18% ಏನ್ ಮಾಡೈತಿ ಇಲ್ಲಿ ಅಸಿಂಧು ಆಗ್ಯಾವ. ಅಂದ್ರೆ -16.2 ಆಗುತ್ತೆ. ಅಂದ್ರೆ ಸಿಂಧು ಮತಗಳು ಎಷ್ಟಾಗುತ್ತೆ 73.8x ಆಗುತ್ತೆ. ಈ ಸಿಂಧು ಮತ ಒಳಗ ಎಷ್ಟು 51% ವಿನ್ನಿಂಗ್ ತಗೊಂಡನ, ಉಳಿದಿದ್ದು ಎಷ್ಟು 49% ಸೋತಾವ್ ತಗೊಂಡನ. ಇವೆರಡರ ನಡಬರ್ಕಿನ ವ್ಯತ್ಯಾಸ ಕೊಟ್ರೆ 2% ವ್ಯಾಲ್ಯೂ ಎಷ್ಟು 1845. ಅಂದ್ರೆ 2% ಆಫ್ 73.8x ಎಷ್ಟೈತಿ 1845 ಐತಿ. ನೋಡ್ರಿ 2/50 ಇಂಟು 100 ಇಂಟು 73.8x ಎಷ್ಟಾಗುತ್ತೆ 1845 ಆಗುತ್ತೆ. 2 1 2 50 73.8 ಇಂಟು ಇದು ಎಷ್ಟಾಗುತ್ತೆ 25 ಆಗುತ್ತೆ. x 50 ಇಂಟು 25 ಮಾಡಿದ್ರೆ ಎಷ್ಟಾಗುತ್ತೆ 1250 ಆಗುತ್ತೆ. ಟೋಟಲ್ ಎಷ್ಟೈತಿ 100x ಐತಿ. 100 ಇಂಟು 1250 ಮಾಡಿದ್ರೆ ಎಷ್ಟಾಗುತ್ತೆ 1,25,000 ಆಗುತ್ತೆ. ಆಪ್ಷನ್ ಈ ಕರೆಕ್ಟ್ ಆನ್ಸರ್ ಆಗುತ್ತೆ. 5 ಪುರುಷರು ಒಂದು ಕೆಲಸವನ್ನು 16 ದಿನಗಳಲ್ಲಿ ಪೂರ್ಣಗೊಳಿಸಬಲ್ಲರು. ಹಾಗೆಯೇ 3 ಮಹಿಳೆಯರು ಅದೇ ಕೆಲಸನ 15 ದಿನಗಳಲ್ಲಿ ಮಾಡಬಲ್ಲರು. ಹಾಗಾದ್ರೆ 9 ಮಹಿಳೆಯರು ಮತ್ತು 4 ಪುರುಷರ ಜೊತೆಯಾಗಿ ಅದೇ ಕೆಲಸನ ಎಷ್ಟು ದಿನದಾಗ ಪೂರ್ಣಗೊಳಿಸಬಹುದು ಅಂತ ಕೇಳಿರಿ. ನೋಡ್ರಿ 5 ಮೆನ್ ಇಂಟು 16 ದಿನ ಕೆಲಸ ಮಾಡಿದ್ರೆ ಅದೇ ಕೆಲಸ ಅಂದ್ರೆ ಈಕ್ವಲ್ ಆಕತಿ. ಅಂದ್ರೆ ಅದ 3 ಮೆನ್ 15 ದಿನದಾಗ ಮಾಡ್ತಾರೆ. ಇಲ್ಲಿ 5 1 5 3 ಆಗುತ್ತೆ. ಇದೇನಾಗುತ್ತೆ ಮೆನ್ ಅಪಾನ್ ವುಮೆನ್ ಎಫಿಷಿಯನ್ಸಿ ಬರ್ತೈತಿ ಎಷ್ಟು 9/16 ಅಂತಂದು. ಟೋಟಲ್ ವರ್ಕ್ ಏನಾಗತ್ತೆ ಇಲ್ಲಿ 5 ಇಂಟು ಮೆನ್ ಎಫಿಷಿಯನ್ಸಿ ಎಷ್ಟೈತಿ 9 ಇಂಟು 16 ಆಯ್ತು. ಇದ ಕೆಲಸನ ಎಷ್ಟು ಜನ ಮಾಡ್ಬೇಕು ಇಲ್ಲಿ 9 ಜನ ಮಹಿಳೆಯರು ಮತ್ತು 4 ಜನ ಪುರುಷರು ಮಾಡ್ಬೇಕು. ಟೈಮ್ ಎಷ್ಟು ಅಂತಾರ ಅಂತ ಕೇಳಿದ್ರೆ ಈಜು ಕೊಟ್ಟು 5 ಇಂಟು 9 ಇಂಟು 16 ಡಿವೈಡೆಡ್ ಬೈ 9 ಇಂಟು ಇವ್ರ ಎಫಿಷಿಯನ್ಸಿ ಎಷ್ಟೈತಿ 16 ಬಂದೈತಿ. 4 ಇಂಟು ಮೆನ್ ಎಫಿಷಿಯನ್ಸಿ 9 ಬಂದೈತಿ. 5 ಇಂಟು 9 ಇಂಟು 16 ಡಿವೈಡೆಡ್ ಬೈ ಇದು ಎಷ್ಟಾಗುತ್ತೆ 144 ಪ್ಲಸ್ 36 ಆಗುತ್ತೆ. ಅಂದ್ರೆ 5 ಇಂಟು 9 ಇಂಟು 16 ಡಿವೈಡೆಡ್ ಬೈ 180 ಆಗುತ್ತೆ. 9 1 9 20 5 1 5 4 4 4 16 ಎಷ್ಟು ದಿನ ಬೇಕು 4 ದಿನ ಬೇಕು. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಅನುಕ್ರಮವಾಗಿ ನೀಡಲ್ಲ 8% ಮತ್ತು 5% ರಿಯಾಯಿತಿಗಳು ಒಟ್ಟು ಎಷ್ಟು ಶೇಕಡಾ ರಿಯಾಯಿತಿಗೆ ಸಮವಾಗಿರುತ್ತೆ ಅಂತ ಕೇಳಿರಿ. ಅಂದ್ರೆ ಡಿಸ್ಕೌಂಟ್ ಕೊಟ್ಟಾರ ಅಂದ್ರೆ ನೋಡ್ರಿ 8 + 5 ಮೈನಸ್ ಆಗುತ್ತೆ. ಇದು 8 ಇಂಟು 5 ಡಿವೈಡೆಡ್ ಬೈ 100 ಆಗುತ್ತೆ. ಇದೆಷ್ಟಾಗುತ್ತೆ 13 ಮೈನಸ್ 8 ಇಲ್ಲಿ 40 0.4 ಆಗುತ್ತೆ. ಅಂದ್ರೆ 12.6% ಏನಾಗುತ್ತೆ ಈಕ್ವಲ್ ಆಗುತ್ತೆ. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ.
22 ಪುಸ್ತಕಗಳ ಮಾರಾಟ ಬೆಲೆಯು 11 ಪುಸ್ತಕಗಳ ಅಸಲು ಬೆಲೆಗೆ ಸಮನಾಗಿದ್ದರೆ ಒಟ್ಟು ಲಾಭ ಅಥವಾ ನಷ್ಟ ಶೇಕಡಾವಾರು ಪ್ರಮಾಣವನ್ನ ಕಂಡುಹಿಡಿಯಿರಿ ಅಂತ ಕೇಳಿರಿ. ನೋಡ್ರಿ 22 ಸೆಲ್ಲಿಂಗ್ ಪ್ರೈಸ್ ಇಸ್ ಕೊಟ್ಟು ಏನಾಗೈತಿ 11 ಕಾಸ್ಟ್ ಪ್ರೈಸ್ ಈಕ್ವಲ್ ಐತಿ. ಸೆಲ್ಲಿಂಗ್ ಪ್ರೈಸ್ ಡಿವೈಡೆಡ್ ಬೈ ಕಾಸ್ಟ್ ಪ್ರೈಸ್ ಏನಾಗುತ್ತೆ 11 ಡಿವೈಡೆಡ್ ಬೈ 22 ಅಂದ್ರೆ 1 ಡಿವೈಡೆಡ್ ಬೈ 2 ಲಾಸ್ ಆಗೈತಿ. ಇಲ್ಲಿ 1 ಪರ್ಸೆಂಟೇಜ್ ಆಫ್ ಲಾಸ್ ಏನಾಗುತ್ತೆ 1 ಡಿವೈಡೆಡ್ ಬೈ 2 ಇಂಟು 100 ಮಾಡಿದ್ರೆ 50% ಏನಾಗುತ್ತೆ ಲಾಸ್ ಆಗುತ್ತೆ. ಅಂದ್ರೆ ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಪೈಪ್ ಎ ಒಂದು ಟ್ಯಾಂಕ್ ಅನ್ನು 12 ಗಂಟೆಗಳಲ್ಲಿ ತುಂಬಿಸಬಲ್ಲದು. ಪೈಪ್ ಬಿ ಅದೇ ಟ್ಯಾಂಕ್ ಅನ್ನು 30 ಗಂಟೆಗಳಲ್ಲಿ ತುಂಬುತ್ತಾ ಮತ್ತು ಸಿ ಅದೇ ಟ್ಯಾಂಕ್ ಅನ್ನು 18 ಗಂಟೆಗಳಲ್ಲಿ ತುಂಬಿಸಬಲ್ಲದು. ಒಂದು ವೇಳೆ 3 ಪೈಪ್ಗಳನ್ನು ಒಟ್ಟಿಗೆ ಚಾಲನೆಗೊಳಿಸಿದ್ರೆ ಅದೇ ಟ್ಯಾಂಕ್ ತುಂಬಕ್ಕೆ ಎಷ್ಟು ಟೈಮ್ ಬೇಕಂತ ಕೇಳಿರಿ. ಎ ಎಷ್ಟು ಟೈಮ್ ತೊಗೊಳುತ್ತಾ 12, ಬಿ ಎಷ್ಟು ಟೈಮ್ ತೊಗೊಳುತ್ತಾ 30, ಸಿ ಎಷ್ಟು ತೊಗೊಳುತ್ತಾ 18. ಇಲ್ಲಿ ಟೋಟಲ್ ವರ್ಕ್ ಏನಾಗುತ್ತೆ 180 ಆಗುತ್ತೆ. 12, 15, 36, 18, 10 ಆಗುತ್ತೆ. ಟೈಮ್ ಏನಾಗುತ್ತೆ ಇವ್ರು ತೊಗೊಳೋದು ಟೋಟಲ್ ವರ್ಕ್ ಡಿವೈಡೆಡ್ ಟೋಟಲ್ ಎಫಿಷಿಯನ್ಸಿ ಎಷ್ಟಾಗುತ್ತೆ ಇವು 3 ಜನ ಸೇರಿ 31 ಆಗುತ್ತೆ. ಅಂದ್ರೆ ಆಪ್ಷನ್ ಇಲ್ಲಿ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ಮೇಜಿನ ನಿಗದಿಪಡಿಸಿದ ಬೆಲೆ 8000 ರೂಪಾಯಿ ಆಗೈತಿ. ಒಬ್ಬ ವ್ಯಾಪಾರಿ ಅದನ್ನ ಶೇಕಡ 20 ಮತ್ತು ಶೇಕಡ 25 ಎರಡು ಸತತ ರಿಯಾಯಿತಿಗಳು ಖರೀದಿಸಿದ. ಸಾಗಣೆಗೆ 300 ರೂಪಾಯಿ ಖರ್ಚು ಮಾಡಿದ ನಂತರ ಅವನು ಆ ಮೇಜನ್ನ 8000ಕ್ಕೆ ಮಾರಾಟ ಮಾಡಿದ್ರೆ ಅವನ ಲಾಭದ ಶೇಕಡಾವಾರು ಪ್ರಮಾಣ ಕಂಡಿಡ್ರಿ ಅಂತ ಕೇಳಿರಿ. ನೋಡ್ರಿ ಅವಾಗ ಖರೀದಿಸಿದ್ದು ವಸ್ತುವಿನ ಕಾಸ್ಟ್ ಪ್ರೈಸ್ ಏನಾಗುತ್ತೆ ಇಲ್ಲಿ 8000 ಇಂಟು 20% ಅಂದ್ರೆ ಡಿಸ್ಕೌಂಟ್ ಕೊಟ್ಟ ಉಳಿದಿದ್ದು ಅಷ್ಟು 80 ಡಿವೈಡ್ ಬೈ 100. ಆಮೇಲೆ 25% ಡಿಸ್ಕೌಂಟ್ ಅಂದ್ರೆ ಉಳಿದಿದ್ದು 75 ಡಿವೈಡ್ ಬೈ 100 ಆಗುತ್ತೆ. 0 ಕ್ಯಾನ್ಸಲ್ ಮಾಡೋಣ. ಇಲ್ಲಿ ಎಷ್ಟಾಗತ್ತಿದೆ 8 8 64 ಇಂಟು 75 ಮಾಡಿದ್ರೆ 4800. ಅವ ಮತ್ತೆ ಟ್ರಾನ್ಸ್ಪೋರ್ಟ್ ಮಾಡಕ್ 300 ರೂಪಾಯಿ ಖರ್ಚು ಮಾಡಿ ಅಂದ್ರೆ ಪ್ಲಸ್ 300 ಆಗುತ್ತೆ. ಕಾಸ್ಟ್ ಪ್ರೈಸ್ ಟೋಟಲ್ ಎಷ್ಟಾಗುತ್ತೆ 5100 ಆಗುತ್ತೆ. ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗೈತೆ ಒಂದು 8000 ಆಗೈತಿ. ಇಲ್ಲಿ ಪ್ರಾಫಿಟ್ ಎಷ್ಟಾಗುತ್ತೆ ಅವಾಗ 2900 ಆಗುತ್ತೆ. ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ಈಸ್ ಈಕ್ವಲ್ ಟು 2900 ಡಿವೈಡೆಡ್ ಬೈ ಕಾಸ್ಟ್ ಪ್ರೈಸ್ 5100 ಇಂಟು 100 ಆಗುತ್ತೆ. 0 ಕ್ಯಾನ್ಸಲ್ ಮಾಡೋಣ. ಇಲ್ಲಿ 2900 51 ಮಾಡಿದ್ರೆ 56.86% ಏನಾಗುತ್ತೆ ಅವಾಗ ಪ್ರಾಫಿಟ್ ಆಗುತ್ತೆ. ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. 7 ವರ್ಷಗಳಿಂದ ತಂದೆಯ ವಯಸ್ಸು ಮಗನ ವಯಸ್ಸಿನ 2ರಷ್ಟಕ್ಕಿಂತ 20 ವರ್ಷ ಹೆಚ್ಚಾಗಿತ್ತು ಅಂತ ಕೊಟ್ಟರೆ. ಅಂದ್ರೆ ನೋಡ್ರಿ 7 ವರ್ಷದಿಂದ ಫಾದರ್ ಏಜ್ 7 ವರ್ಷದಿಂದ ಎಷ್ಟಾಗುತ್ತೆ F-7 ಈಜು ಕೊಟ್ಟು ಅಂದ್ರೆ ಸಣ್ಣಿನ ಏಜ್ ಎಷ್ಟಾಗುತ್ತೆ 2S-7 2 ಪಟ್ಟಕ್ಕಿಂತ 20 ವರ್ಷ ಜಾಸ್ತಿ ಐತಿ ಪ್ಲಸ್ 20 ಆಯ್ತು. ಅಂದ್ರೆ ನೋಡ್ರಿ F-7 ಈಜು ಕೊಟ್ಟು 2S-14 ಪ್ಲಸ್ 20 ಆಗುತ್ತೆ. ಎಫ್ ವ್ಯಾಲ್ಯೂ ಏನಾಗುತ್ತೆ ಇದು -7 ಇದೆ ಆ ಸೈಡ್ ಪ್ಲಸ್ ಆಗುತ್ತೆ. ಅಂದ್ರೆ F ಈಸ್ ಈಕ್ವಲ್ ಟು 2S ಪ್ಲಸ್ 13 ಉಳಿತೈತಿ. ಆಮೇಲೆ ನೋಡ್ರಿ ಹಾಗಾದ್ರೆ ಇಂದಿನಿಂದ ಎಷ್ಟು ವರ್ಷಗಳ ನಂತರ ತಂದೆ ವಯಸ್ಸು ಮಗನ ವಯಸ್ಸಿನ 2ರಷ್ಟಾಗತ್ತೆ ಅಂತ ಕೇಳಿರಿ. ನೋಡ್ರಿ ಎಫ್ ಫಾದರ್ಕಿನ ಪ್ಲಸ್ ಎಷ್ಟು ವರ್ಷದ ನಂತರ ಅಂದ್ರೆ ನಾವು Y ಈಸ್ ಈಕ್ವಲ್ ಟು 2 ಪಟ್ಟು ಆಗುತ್ತೆ ಅಂತ ಕೇಳಿದ್ರೆ 2S ಪ್ಲಸ್ Y ಅಂದ್ರೆ ನಂತರ ಎಷ್ಟು ವರ್ಷಕ್ಕೆ ಈಕ್ವಲ್ ಆಗುತ್ತೆ ಅಂತ ಗೊತ್ತಿಲ್ಲ. ನೋಡ್ರಿ ಎಫ್ ವ್ಯಾಲ್ಯೂ ಬಂದೈತಿ ಇಲ್ಲಿ 2S ಪ್ಲಸ್ 13 ಅಂತ ನಾ ಅದನ್ನು ಬರಿತೀನಿ. ಇಲ್ಲಿ 2S ಪ್ಲಸ್ 13 ಪ್ಲಸ್ Y ಈಸ್ ಈಕ್ವಲ್ ಟು 2S ಪ್ಲಸ್ 2Y ಆಗುತ್ತೆ. 2S ಕ್ಯಾನ್ಸಲ್ Y ಆ ಸೈಡ್ ಹೋದ್ರೆ ಏನಾಗುತ್ತೆ 13 ಆಗುತ್ತೆ. ಅಂದ್ರೆ 2ರಷ್ಟು ಎಷ್ಟು ವರ್ಷಕ್ಕಾಗುತ್ತೆ 13 ವರ್ಷದ ನಂತರ ಆಗುತ್ತೆ. ಅಂದ್ರೆ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. 2 ಸಂಖ್ಯೆಗಳ ಲಸಾಗುಗಳ ಮಸಾದ 7ರಷ್ಟು ಐತಿ. ಅಂದ್ರೆ ನೋಡ್ರಿ ಇಲ್ಲಿ LCM ಮತ್ತು HCF LCM HCFಕಿನ್ನ 7 ಪಟ್ಟು ಐತಿ. ಅಂದ್ರೆ 7:1 ಆಗುತ್ತೆ. ಆ ಮಸ ಮತ್ತು ಲಸಾಗಳ ನಡುವಿನ ವ್ಯತ್ಯಾಸ 222 ಆಗೈತಿ. ಅಂದ್ರೆ ಇವ್ ನಡುವಿನ ವ್ಯತ್ಯಾಸ ಎಷ್ಟೈತಿ 6 ವ್ಯಾಲ್ಯೂ ಎಷ್ಟು ಕೊಟ್ಟನ 222 ಆಗೈತಿ. ಹಾಗಾದ್ರೆ ಆ 2 ಸಂಖ್ಯೆಗಳ ಗುಣಲಬ್ಧವನ್ನ ಕಂಡಿಡ್ರಿ ಅಂತ ಕೇಳಿರಿ. ಇಲ್ಲಿ ಇದೆಷ್ಟಾಗತ್ತೆ 637 222 ಆಗುತ್ತೆ. ನೋಡ್ರಿ LCM ಮತ್ತು HCM ಅವು ಗುಣಲಬ್ಧ ಕೇಳ್ಯಾರ. ಅಂದ್ರೆ A ಇಂಟು B 2 ಸಂಖ್ಯೆಗಳ ಗುಣಲಬ್ಧ ಏನಾಗುತ್ತೆ LCM ಇಂಟು HCF ಆಗುತ್ತೆ. ಅಂದ್ರೆ 7 ಇಂಟು 37 ಒಂದರ ವ್ಯಾಲ್ಯೂ ಆಗುತ್ತೆ. LCM ಮತ್ತು HCF ಎಷ್ಟೈತಿ 37 ಆಗುತ್ತೆ. ಟೋಟಲ್ ಇವ್ರದ್ದು ಪ್ರಾಡಕ್ಟ್ ಎಷ್ಟಾಗುತ್ತೆ 9583 ಬರ್ತೈತಿ. ಆಪ್ಷನ್ ಇಲ್ಲಿ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. X, Y ಮತ್ತು Z ಕ್ರಮವಾಗಿ 16:85:54 ಅನುಪಾತದಲ್ಲಿ ಹಣವನ್ನು ಹೂಡಿಕೆ ಮಾಡ್ತಾರೆ. ವರ್ಷದ ಕೊನೆಯಲ್ಲಿ ಅವರು ಒಟ್ಟು 3750 ರೂಪಾಯಿ ಲಾಭವನ್ನು ಗಳಿಸಿದ್ರೆ Y ಮತ್ತು Z ಅವರ ನಡುವಿನ ವ್ಯತ್ಯಾಸ ಎಷ್ಟು ಅಂತ ಕೇಳಿರಿ. ನೋಡ್ರಿ X, Y, Z ಇನ್ವೆಸ್ಟ್ಮೆಂಟ್ ರೇಷಿಯೋ ಎಷ್ಟೈತಿ ಇಲ್ಲಿ 16:85:54 ಐತಿ. Y ಮತ್ತು Z ನಡುವಿನ ವ್ಯತ್ಯಾಸ ಎಷ್ಟು ಬರ್ತೈತಿ ಇಲ್ಲಿ 31 ಆಕತಿ. 31 ಡಿವೈಡೆಡ್ ಬೈ ಟೋಟಲ್ ಎಷ್ಟಾಗುತ್ತದೆ 155 ಆಗುತ್ತೆ. ಇಂಟು ಎಷ್ಟು ಕೊಟ್ಟಾರ 3750 ಕೊಟ್ಟಾರ. ವ್ಯತ್ಯಾಸ ಎಷ್ಟು ಬರ್ತೈತಿ ಇಲ್ಲಿ 31 31 ಇಲ್ಲಿ 5 ಎಷ್ಟು 750 ಅಂದ್ರೆ ವ್ಯತ್ಯಾಸ ಎಷ್ಟಾಗುತ್ತೆ 750 ಬರ್ತೈತಿ. ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. 92 ಕನ್ನಡಿಗಳನ್ನು 92 ರೂಪಾಯಿ ಖರೀದಿಸಲಾಯಿತು ಮತ್ತು ಸಾಗಣೆಯ ಸಮಯದಲ್ಲಿ 35 ಕನ್ನಡಿಗಳು ಒಡೆದು ಹೋದವು. ವ್ಯಾಪಾರಿ ಉಳಿದ ಕನ್ನಡಿಗಳನ್ನು ತಲಾ 4.4ರಂತೆ ಮಾರಾಟ ಮಾಡಿದ್ರೆ ಅವನ ಲಾಭವನ್ನ ಕಂಡಿಡ್ರಿ ಅಂತ ಕೇಳಿರ್ಲಿ. ನೋಡ್ರಿ ಕಾಸ್ಟ್ ಪ್ರೈಸ್ ಏನಕತಿ ಇಲ್ಲಿ 92 ಕನ್ನಡಿ 92 ಆಕತಿ. ಇದರ 35 ಒಡೆದೋಗ್ಯಾವ ಅಂದ್ರ
ಉಳಿದ ಕನ್ನಡಿ ಎಷ್ಟಾಗತ್ತೆ ಇಲ್ಲಿ 57 ಕನ್ನಡಿ ಆಕತಿ. ಈ 57 ಕನ್ನಡಿ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗತ್ತೆ 57 ಇಂಟು 1ಕ್ಕೆ 4.4 ರೂಪಾಯಿ ಅಂತಂದ್ರೆ ಟೋಟಲ್ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗತ್ತೆ 250.8 ರೂಪಾಯಿ ಆಗುತ್ತೆ. ಲಾಭ ಎಷ್ಟಾಗತ್ತೆ ಅಂತ ಕೇಳಿದ್ರೆ ಲಾಭ ಇಸ್ ಈಕ್ವಲ್ ಟು 250.8 ಮೈನಸ್ 92 ಆಗುತ್ತೆ. ಅಂದ್ರೆ 158.8 ರೂಪಾಯಿ ಏನಾಗುತ್ತೆ ಇಲ್ಲಿ ಲಾಭ ಆಗುತ್ತೆ. ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಗಂಟೆಗೆ 36 ಕಿಲೋಮೀಟರ್ ವೇಗದಲ್ಲಿ ಚಲಿಸುವ ಒಂದು ಬಸ್ ಪ್ರಯಾಣವನ್ನು 5 ಗಂಟೆಗಳಲ್ಲಿ ಪೂರ್ಣಗೊಳಿಸುತ್ತೆ. ಅದೇ ದೂರವನ್ನು 10 ಗಂಟೆ ಕ್ರಮಿಸಕ್ಕೆ ಅದರ ವೇಗ ಎಷ್ಟು ಇರ್ಬೇಕಂತ ಕೇಳಿರಿ. ಇಲ್ಲಿ ನೋಡ್ರಿ ಟೈಮ್ ಏನಾಗೈತಿ ಇಲ್ಲಿ ಡಬಲ್ ಆಗೈತಿ. ಅಂದ್ರೆ ಸ್ಪೀಡ್ ಏನಾಗತ್ತೆ ಇಲ್ಲಿ ಅರ್ಧ ಆಗುತ್ತೆ. ಅಂದ್ರೆ ಎಷ್ಟಾಗತ್ತೆ 18 km/h ಆಗುತ್ತೆ. ಅಂದ್ರೆ ಆಪ್ಷನ್ ಸಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಇಲ್ಲ ನಮ್ಮ ಫಾರ್ಮುಲಾ ಮೆಥಡ್ ನೋಡ್ರಿ ಡಿಸ್ಟೆನ್ಸ್ ಈಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್ ಆಗುತ್ತೆ. ಡಿಸ್ಟೆನ್ಸ್ ಎಷ್ಟಾಗತ್ತೆ ಇಲ್ಲಿ 36 ಇಂಟು ಟೈಮ್ 5 ಮಾಡಿದ್ರೆ ನೋಡ್ರಿ ಇದೇನತ್ತ ಡಿಸ್ಟೆನ್ಸ್ ಆಗುತ್ತೆ. ಆದ್ರೆ ಸ್ಪೀಡ್ ಎಷ್ಟು ಇರ್ಬೇಕಂತ ಕೇಳಿದ್ರೆ ಸ್ಪೀಡ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡ್ ಬೈ ಟೈಮ್. ಡಿಸ್ಟೆನ್ಸ್ ಎಷ್ಟೈತಿ 36 ಇಂಟು 5 ಟೈಮ್ ಎಷ್ಟು ತೊಗೊಳತ್ತದ ಆಮೇಲೆ 10 ಗಂಟೆ ಅಂದ್ರೆ 5 ಒಂದೇ 5 2 ಒಂದೇ 2 18 ಎಷ್ಟಾಗುತ್ತೆ 18 km/h ಆಗುತ್ತೆ. ಎರಡು ಸತತ ಸ್ವಾಭಾವಿಕ ಸಂಖ್ಯೆಗಳ ಗುಣಲಬ್ಧ 870 ಆಗೈತಿ. ಆ ಎರಡು ಸಂಖ್ಯೆಗಳಲ್ಲಿ ದೊಡ್ಡ ಸಂಖ್ಯೆ ಯಾವ್ದು ಅಂತ ಕೇಳಿರಿ. ಇಲ್ಲಿ ನೋಡ್ರಿ ಒಂದ್ ಸಂಖ್ಯೆ ಎಕ್ಸ್ ಆಗಿದ್ರೆ ಇನ್ನೊಂದು ಸಂಖ್ಯೆ ಏನಾಗಿರ್ತೈತಿ x+1 ಇವು ಪ್ರಾಡಕ್ಟ್ ಕೊಟ್ಟರೆ ಅಂದ್ರೆ ಏಜ್ ಕೊಟ್ಟು 870 ಆಗುತ್ತೆ. x² ಪ್ಲಸ್ ಎಕ್ಸ್ ಈಸ್ ಈಕ್ವಲ್ ಟು 870 ಆಗುತ್ತೆ. x² ಪ್ಲಸ್ ಎಕ್ಸ್ ಮೈನಸ್ 870 ಈಸ್ ಈಕ್ವಲ್ ಟು 0. 870 ಏನಾಗುತ್ತೆ ಇದು 30 ಇಂಟು 29 ಆಗುತ್ತೆ. ಇದು ಪ್ಲಸ್ ಆದ್ರೆ ಇದು ಮೈನಸ್ ಆಗುತ್ತೆ. x² ಪ್ಲಸ್ 30x ಮೈನಸ್ 29x ಮೈನಸ್ 870 ಈಸ್ ಈಕ್ವಲ್ ಟು 0 ಆಗುತ್ತೆ. ಎಕ್ಸ್ ಕಾಮನ್ ತೆಗೆದ್ರೆ ಇಲ್ಲಿ ಏನು ಉಳಿತೈತಿ ಎಕ್ಸ್ ಪ್ಲಸ್ 30 ಉಳಿತೈತಿ. ಮೈನಸ್ 29 ಕಾಮನ್ ತೆಗೆದ್ರೆ ಎಕ್ಸ್ ಪ್ಲಸ್ 30 ಉಳಿತೈತಿ. ಬಂದ ಸಂಖ್ಯೆಗಳು ಏನೇನು ಅದು ಎಕ್ಸ್ ಪ್ಲಸ್ 30 ಇಂಟು ಎಕ್ಸ್ ಮೈನಸ್ 29 ಈಸ್ ಈಕ್ವಲ್ ಟು 0 ಆಗುತ್ತೆ. ಇದು 30 ನೆಗೆಟಿವ್ನೇ ಬರ್ತೈತಿ. ಹಂಗಾದ್ರೆ ಎಕ್ಸ್ ವ್ಯಾಲ್ಯೂ ಎಷ್ಟಾಯ್ತು 29 ಆಯ್ತು. ಅದರ ದೊಡ್ಡ ಸಂಖ್ಯೆ ಏನಾಗುತ್ತೆ 30 ಆಗುತ್ತೆ. ಎಕ್ಸ್ ಪ್ಲಸ್ 1 ಇರ್ತೈತಿ. ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ನಿರ್ದಿಷ್ಟ ಅಸಲಿನ ಮೇಲೆ ವರ್ಷಕ್ಕೆ ಶೇಕಡ 6.4 ಬಡ್ಡಿ ದರದಲ್ಲಿ 6.5 ವರ್ಷಗಳು ಆಗುವ ಸರಳ ಬಡ್ಡಿ 9204 ಆಗೈತಿ. ಅಂದ್ರೆ ಸಿಂಪಲ್ ಇಂಟ್ರೆಸ್ಟ್ ಕೊಟ್ಟರೆ ಸಿಂಪಲ್ ಇಂಟ್ರೆಸ್ಟ್ ಏನಾಗತ್ತೆ ಇಲ್ಲಿ 6.4 ಇಂಟು 6.5 ಈಸ್ ಈಕ್ವಲ್ ಟು ಎಷ್ಟಾಗತ್ತೆ ಇದು 41.6% ಆಗುತ್ತೆ. ಈ 41.6% ವ್ಯಾಲ್ಯೂ ಕೊಟ್ಟನ ಎಷ್ಟು ರೂಪಾಯಿ ಕೊಟ್ಟನ ಇದನ್ನ 9204. ಇದು ಇಂಟ್ರೆಸ್ಟ್ ಆಗುತ್ತೆ. ಪ್ರಿನ್ಸಿಪಲ್ ಏನಿರ್ತೈತಿ 100 ಇರ್ತೈತಿ. ಅಂದ್ರೆ ಎಷ್ಟಾಗತ್ತೆ ಇದು ಇಂಟು 221.25 ಆಗೈತಿ. ಇಂಟು 221.25 ಮಾಡಿದ್ರೆ ಪ್ರಿನ್ಸಿಪಲ್ ಎಷ್ಟಾಗುತ್ತೆ 22,125 ರೂಪಾಯಿ ಏನು ಬಂತು ಪ್ರಿನ್ಸಿಪಲ್ ಬಂತು. ಅದೇ ಅಸಲಿನ ಮೇಲೆ ವರ್ಷಕ್ಕೆ 7.6 ಸರಳ ಬಡ್ಡಿ ದರದಲ್ಲಿ 20/3 ವರ್ಷಗಳ ನಂತರ ಪಾವತಿಸಬೇಕಾದ ಒಟ್ಟು ಮೊತ್ತ ಎಷ್ಟಾಗುತ್ತೆ ಅಂತ ಕೇಳಿರಿ. ನೋಡ್ರಿ ಸಿಂಪಲ್ ಇಂಟ್ರೆಸ್ಟ್ ಏನಾಗುತ್ತೆ ಇದಕ್ಕೆ ಇದ ಪ್ರಿನ್ಸಿಪಲ್ಗೆ 22,125ಕ್ಕೆ 7.6 ಸರಳ ಬಡ್ಡಿ ದರದಲ್ಲಿ 20/3 ವರ್ಷಕ್ಕೆ ಅಂದ್ರೆ ಡಿವೈಡೆಡ್ ಬೈ 100 ಆಗುತ್ತೆ. ನೋಡ್ರಿ ಇದು 0 ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ 2 ಒಂದೇ 2 ಇಲ್ಲೇ 5 ಎಷ್ಟಲೇ 4,425 ಆಗುತ್ತೆ. ಇಲ್ಲಿ 3 ಐತಿ ಒಳ್ಳೆ ಅಂದ್ರೆ ಸಿಂಪಲ್ ಇಂಟ್ರೆಸ್ಟ್ ಎಷ್ಟು ಬರ್ತೈತಿ 11,210. ಅಮೌಂಟ್ ಎಷ್ಟಾಗುತ್ತೆ ಅಂತ ಕೇಳಿದ್ರೆ 11,210 ಪ್ಲಸ್ ಪ್ರಿನ್ಸಿಪಲ್ 22,125 ಮಾಡಿದ್ರೆ ಅಮೌಂಟ್ 33,335 ರೂಪಾಯಿನ ಪಾವತಿಸಬೇಕಾಗುತ್ತೆ. ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಎ ಬಿ ಮತ್ತು ಸಿ ನಡುವೆ 44,000 ರೂಪಾಯಿನ ಎಷ್ಟರ ಮಟ್ಟಿಗೆ ಹಂಚಲಾಗಿದೆ ಅಂದರೆ ಎ ನ ಪಾಲಿನ 3 ಪಟ್ಟು ಈಜು ಕೊಟ್ಟು ಬಿ ನ ಪಾಲಿನ 9ರಷ್ಟು ಈಜು ಕೊಟ್ಟು ಸಿ ನ ಪಾಲಿನ 4ರಷ್ಟು ಆಗೈತಿ. ಹಾಗಾದ್ರೆ ಏನ ಪಾಲು ಕಂಡಿಡ್ರಿ ಅಂತ ಕೇಳಿರಿ. ಇಲ್ಲಿ ನೋಡ್ರಿ 3 ಎ ಈಜು ಕೊಟ್ಟು 4 ಬಿ ಈಜು ಕೊಟ್ಟು ಎಷ್ಟಾಗೈತಿ ಇದು 9 ಬಿ ಈಜು ಕೊಟ್ಟು 4 ಸಿ ಆಗೈತಿ. ಇಲ್ಲಿ ಎಲ್ ಸಿ ಎಮ್ ಎಷ್ಟಾಗತ್ತೆ 36 ಆಗುತ್ತೆ. ಎ ರೇಷು ಬಿ ರೇಷು ಸಿ ಏನಾಗುತ್ತೆ 3 12 9 4 4 9 ಆಗುತ್ತೆ. ಏನ ಪಾಲ್ ಕೇಳ್ಯಾರ ಏನ್ ರೇಷಿಯೋ ಎಷ್ಟೈತಿ 12 ಡಿವೈಡೆಡ್ ಬೈ ಟೋಟಲ್ ಎಷ್ಟಾಗೈತಿ ಇದು ಟೋಟಲ್ 25 ಆಗುತ್ತೆ. ಅಮೌಂಟ್ ಎಷ್ಟೈತಿ ಟೋಟಲ್ 44,000 ಐತಿ. 25 ಒಂದ್ಲಿ 25 1,760 ಆಗುತ್ತೆ. ಅಮೌಂಟ್ ಎಷ್ಟಾಗತ್ತೆ ಇದು 21,120 ಆಗುತ್ತೆ. ಇಲ್ಲಿ ಆಪ್ಷನ್ ಇಲ್ಲ ಇದನ್ನ 120 ಮಾಡೋಣ. ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ರಕ್ಷೆ ಎಂಬುವನ್ನು 168 km ದೂರವನ್ನು ಗಂಟೆಗೆ 21 km/h ವೇಗದಲ್ಲೂ ಮುಂದಿನ 100 km ದೂರವನ್ನು 20 km ವೇಗದಲ್ಲಿ ಮತ್ತು ಅದರ ಮುಂದಿನ 370 km ದೂರವನ್ನು 50 km ವೇಗದಲ್ಲಿ ಕ್ರಮಿಸ್ತಾನೆ. ಹಾಗಾದ್ರೆ ಅವನ ಸರಾಸರಿ ವೇಗ ಎಷ್ಟು ಅಂತ ಕೇಳಿರಿ. ನೋಡ್ರಿ ಎವರೇಜ್ ಸ್ಪೀಡ್ ಏನಾಗಿರ್ತೈತಿ ಒಟ್ಟು ದೂರ ಡಿವೈಡೆಡ್ ಬೈ ಒಟ್ಟು ಸಮಯ ಆಗಿರ್ತೈತಿ. ಇಲ್ಲಿ ಟೋಟಲ್ ದೂರ ಐತಿ ಟೈಮ್ ಕೊಳಿನು ಇಲ್ಲಿ ಒಟ್ಟು ಟೈಮ್ 168 ಡಿವೈಡೆಡ್ ಬೈ ಎಷ್ಟಾಗುತ್ತೆ 21 ಮಾಡಿದ್ರೆ ಟೈಮ್ 8 ಅವರ್ ತೊಗೊಂತಾನ. ಆಮೇಲೆ ಡಿಸ್ಟೆನ್ಸ್ ಕವರ್ ಮಾಡಕ್ಕೆ 100 km ಡಿವೈಡ್ ಬೈ 20 ಮಾಡಿದ್ರೆ 5 ಅವರ್ ತೊಗೊಂತಾನ. ಆಮೇಲೆ ಇದಕ್ಕೆ ಎಷ್ಟು ತೊಗೊಂತಾನ 371 ಡಿವೈಡೆಡ್ ಬೈ 53 ಅಂದ್ರೆ ಇಲ್ಲಿ ಎಷ್ಟು ತೊಗೊಂತಾನ 7 ಅವರ್ ತೊಗೊಂತಾನ. ಒಟ್ಟು ದೂರ ಎಷ್ಟಾಗುತ್ತೆ 639 ಆಗುತ್ತೆ. ಒಟ್ಟು ಸಮಯ ಎಷ್ಟು ಬರ್ತೈತಿ ಇಲ್ಲಿ 8 5 7 ಮಾಡಿದ್ರೆ 20 ಬರ್ತೈತಿ. ಎವರೇಜ್ ಸ್ಪೀಡ್ ಏನಾಗುತ್ತೆ 31.95 km/h ಆಗುತ್ತೆ. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ.
ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ.